ಸುಧಾಮೂರ್ತಿ ಅವರು ಎಲ್ರಿಗೂ ಗೊತ್ತು. ಅವರೊಂದು ಕಾದಂಬರಿ ಬರೆದಿದ್ರು, ಡಾಲರ್ ಸೊಸೆ ಅಂತ. ಸೊ ಈ ಕಾದಂಬರಿ ಓದಾಗೆಲ್ಲ ಈ ಥರನೂ ಅತ್ತೆ ಅಂದ್ರೆ ಇರ್ತಾರ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬರೋ ಕ್ಯಾರೆಕ್ಟರಲ್ಲಿ ಒಂದು ಅತ್ತೆಗೆ ಇಬ್ಬರು ಸೊಸೆ ಅಂದ್ರೆ ಇರ್ತಾರೆ. ಒಬ್ಳು ಫಾರಿನಲ್ಲಿರೋ ಸೊಸೆ ಆಗಿರ್ತಾಳೆ, ಇನ್ನೊಬ್ಳು ಅವಳ ಜೊತೆಗೆ ಇರೋ ಸೊಸೆ ಆಗಿರ್ತಾಳೆ. ಹೇಗೆ ವರ್ಷಕ್ಕೊಂದ್ಸರಿ ಅಥವಾ 2 ವರ್ಷಕ್ಕೊಂದ್ಸರಿ ಬರೋ ಸೊಸೆನ ಎಷ್ಟು ಪ್ರೀತಿಯಾಗಿ ಕಾಣ್ತಾಳೆ ಅತ್ತೆ, ಅಲ್ಲೇ ಮನೇಲಿದ್ದು ಜೊತೆಗಿದ್ದು ಅವಳನ್ನ ಉಪಚರಿಸ್ಕೊಂಡು ಚೆನ್ನಾಗಿ ನೋಡಿಕೊಂಡು ಅವಳನ್ನ ಯಾವ ರೀತಿ ಅತ್ತೆ ಟ್ರೀಟ್ ಮಾಡ್ತಾಳೆ ಅನ್ನೋದು. ಸೊ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಹಾಗೆ ಇದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಇವಾಗಿನ ಕಾಲದಲ್ಲಿ ಗೊತ್ತಿಲ್ಲ ನಂಗೆ ಈ ಥರ ಅತ್ತೆ ಅಂದಿರ್ತಾರ ಅಥವಾ ಈ ಥರ ಸೊಸೆ ಅಂದಿರ್ತಾರ ಅಂತ. ಚೆನ್ನಾಗಿದೆ, ಯಾರಾದರೂ ಓದ್ಬೇಕು ಅನ್ಸಿದ್ರೆ ದಯವಿಟ್ಟು ಈ ಬುಕ್ನ ಓದಿ. ತುಂಬ ಚೆನ್ನಾಗಿದೆ. ಏನು ಟೈಟಲೇ ಹೇಳೋ ಹಾಗೆ ಡಾಲರ್ ಸೊಸೆ. ಸೊ ಇದರಲ್ಲಿ ಡಾಲರ್ ಸೊಸೆ ಮೇಲೆ ಅತ್ತೆಗೆ ತುಂಬ ಪ್ರೀತಿ ಮತ್ತು ಅಭಿಮಾನ ಇರುತ್ತೆ. ಕೊನೆಯದಾಗ ಅವಳಿಗೆ ಗೊತ್ತಾಗುತ್ತೆ ಏನು ನಮ್ಮ ಜೊತೆಗಿರೋರೇ ಮೇಲು ಅನ್ನೋದು. ಸೊ ಚೆನ್ನಾಗಿದೆ.